ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ ನೋಡಿ, ತುಂಬ ಜನ ಕಮೆಂಟ್ ಮಾಡ್ತಿರೋ ಸಲುವಾಗಿ ಈ ವಿಡಿಯೋನ ಮಾಡ್ತಿದ್ದೀನಿ. ಏನಪ್ಪ ಮಾಹಿತಿ ಅಂದರೆ ನೋಡಿ, ನೀವು ನಿನ್ನೆ ನೋಡಿರ್ಬೋದು, ರೋಸ್ಟರ್ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ. ಏನು 400 ಬಿಂದುಗಳದು ರೋಸ್ಟರ್ ಇತ್ತಲ್ಲ, ಸೊ ಅದನ್ನು ಕಂಪ್ಲೀಟ್ ಮಾಡಿ ಕರ್ನಾಟಕ ಸರ್ಕಾರದಿಂದ ಆದೇಶ ಆಗಿದೆ. DPR ಇಲಾಖೆಯಿಂದ ರೋಸ್ಟರ್ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ನೋಡಿ, ಇವಾಗ ತುಂಬ ಜನ ಕೇಳ್ತಿರೋದೇನೆಂದರೆ ಈ ರೋಸ್ಟರ್ ಪ್ರಕ್ರಿಯೆ ಇನ್ನೂ ಎಷ್ಟು ದಿನ ಹೋಗ್ಬೋದು ಅಂತೇಳಿ. ಓಕೆನಾ, ಎಷ್ಟು ದಿನದಲ್ಲಿ ಕಂಪ್ಲೀಟ್ ಆಗುತ್ತೆ, ಎಷ್ಟು ದಿನ ಬೇಕಾಗುತ್ತೆ ಅಂತೇಳಿ. ಸೊ ತುಂಬ ಜನ ಕಮೆಂಟ್ ಮಾಡ್ತಿದ್ರು. ಯಾಕಂದರೆ ಇವಾಗ ರೋಸ್ಟರ್ ಪಟ್ಟಿ ಏನು ಬಿಟ್ಟಿದಾರಲ್ಲ, ಇದಕ್ಕೂ ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇವಾಗ ಏನಿದು 400 ಬಿಂದುಗಳದ್ದು ರೋಸ್ಟರ್ ಮಾಡಿದಾರಲ್ಲ, ಇದಕ್ಕೆ ಇನ್ನೂ ಎಷ್ಟು ದಿನ ತೊಗೋತಾರೆ, ಎಲ್ಲ ನೇಮಕಾತಿ ಪ್ರಾಧಿಕಾರಗಳಿಗೆ ಕಳ್ಸಕ್ಕಂತೇಳಿ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ. ಅದನ್ನು ಬಿಟ್ಟು ಇನ್ನೊಂದು ಯಾವ್ದು ಕ್ವಶನ್ ಅಂದರೆ ನೋಡಿ, ತುಂಬ ಜನ ಕೇಳ್ತಿರೋದು, ಇದು ಆದಮೇಲೆ ನೇಮಕಾತಿಗಳು ಎಷ್ಟು ದಿನದಲ್ಲಿ ಆಗುತ್ತಂತೇಳಿ. ನೇಮಕಾತಿಗಳು ಎಷ್ಟು ದಿನದಲ್ಲಿ ಆಗುತ್ತೆ ಅಂತೇಳಿ ತುಂಬ ಜನ ಕೇಳ್ತಿರೋದು. ನೇಮಕಾತಿಗಳಲ್ಲಿ ಯಾವುದಕ್ಕಂದರೆ ನೋಡಿ, ತುಂಬ ಕೇಳ್ತಿರೋದು, ಕಮೆಂಟ್ ಮಾಡ್ತಿರೋದು PC ಮತ್ತು VO. ಜಾಸ್ತಿ ಕೇಳ್ತಿರೋದು PC VO. ಅದರ ಜೊತೆಗೆ ನೋಡಿ, ಏನು ಕ್ಯಾನ್ಸಲ್ ಆಗಿತ್ತಲ್ಲ ಲ್ಯಾಂಡ್ ಸರ್ವೇಯರ್ ಎಕ್ಸಾಮು, ಇದನ್ನು ತುಂಬ ಕೇಳ್ತಿರೋದು. ಮತ್ತು ಟೀಚರ್ಸ್ ರಿಕ್ರೂಟ್ಮೆಂಟ್ ಬಗ್ಗೆನೂ ಕೇಳ್ತಿದ್ದಾರೆ. ಸೊ ಇದನ್ನು ನೋಡೋಣ, ಇದು ಎಷ್ಟು ದಿನದಲ್ಲಿ ಇನ್ನೂ ಕಂಪ್ಲೀಟ್ ಮಾಡಿ ನೇಮಕಾತಿ ಪ್ರಾಧಿಕಾರಿಗಳಿಗೆ ಹೋಗ್ಬೋದು, ಅದು ಆದಮೇಲೆ ಎಷ್ಟು ದಿನದಲ್ಲಿ ನೇಮಕಾತಿಗಳು ಸ್ಟಾರ್ಟ್ ಆಗ್ತಾವಂತ ನೋಡೋಣ. ಇನ್ನೊಂದು ಏನಂದರೆ ನೋಡಿ, ತುಂಬ ಕೇಳ್ತಿರೋದೇನೆಂದರೆ ನೇಮಕಾತಿಗಳು ಆದಮೇಲೆ ಎಕ್ಸಾಮ್ನ ಯಾವಾಗ ಕಂಡಕ್ಟ್ ಮಾಡ್ತಾರೆ. ಎಲ್ಲರ ತಲೆಯಲ್ಲಿ ಇದೇ ಇರೋದು, ಎಕ್ಸಾಮ್ ಎಷ್ಟು ದಿನದಲ್ಲಿ ಆಗ್ಬೋದು, ನಮಗೆ ಓದೋಕ್ಕೆ ಟೈಮ್ ಸಿಗುತ್ತಾ ಅಥವಾ ಇಲ್ಲ ಅಂತೇಳಿ ಕೇಳ್ತಿರೋದು. ಸೊ ಇದನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ನೋಟಿಫಿಕೇಷನ್ ಆದಮೇಲೆ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ಬೋದು ಅಂತೇಳಿ. ಈ ವಿಡಿಯೋದಲ್ಲಿ 1 by 1 ನೋಡೋಣ. ನೋಡಿ, ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ನೋಡಿ, ಇದು ನಿನ್ನೆ ನೀವು ನೋಡಿರ್ತೀರ, ಏನಂದರೆ 400 ಬಿಂದುಗಳದು ರೋಸ್ಟರ್ ಇತ್ತಲ್ಲ, ಇದನ್ನು ಅಂತಿಮವಾಗಿ ಕಂಪ್ಲೀಟ್ ಮಾಡಿದ್ದಾರೆ, ಫೈನಲೈಸ್ ಆಗಿದೆ. ಇದನ್ನು ಏನಪ್ಪ ಅಂದರೆ ಇನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನೋಡಿ, ಇದನ್ನು ಎಲ್ಲ ಇಲಾಖೆಗಳಿಗೆ, ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಕಳಿಸ್ಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಈ ರೋಸ್ಟರ್ ಪಟ್ಟಿಯನ್ನು, ಬಿಂದುನ ಎಲ್ಲ ಇಲಾಖೆಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಎಕ್ಸಾಂಪಲ್ ನೋಡಿ, ಪೊಲೀಸ್ ಇಲಾಖೆದಿದ್ದರೆ ಅಲ್ಲಿ ಕಳಿಸ್ಬೇಕು, ಮತ್ತು ರೆವೆನ್ಯೂ ಡಿಪಾರ್ಟ್ಮೆಂಟು, WRD, ಈ ಥರ ಬೇರೆ ಬೇರೆ ಡಿಪಾರ್ಟ್ಮೆಂಟ್, RDPR ಡಿಪಾರ್ಟ್ಮೆಂಟು, ಮತ್ತು ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟು, ಈ ಥರ ಟೀಚರ್ಸ್ ರಿಕ್ರೂಟ್ಮೆಂಟ್ ಇದೆಯಲ್ಲ, ಸೊ ಅಲ್ಲಿಗೆಲ್ಲನೂ ಕಳಿಸ್ತಾರೆ. ಎಲ್ಲ ಇಲಾಖೆಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಈ ಪ್ರತಿ. ಇದು ಏನಿತ್ತಲ್ಲ ಈ PDF ಎಲ್ಲ ಇಲಾಖೆಗಳಿಗೂ ಕಳಿಸ್ತಾರೆ. ನೋಡಿ, ಇದಕ್ಕೆ ಓವರಾಲ್ ಎಷ್ಟು ಟೈಮ್ ಬೇಕಾಗ್ಬೋದು ಅಂದರೆ ಇನ್ನೂ 4 to 5 ಡೇಸ್ ಬೇಕಾಗುತ್ತೆ. ಇನ್ನೂ 4 to 5 ಡೇಸ್ ಬೇಕಾಗುತ್ತೆ. ಸೊ 1 ವೀಕ್ ಅಂತ ಅಂದ್ಕೊಳ್ಳಿ. ಡಿಪಾರ್ಟ್ಮೆಂಟಿಗೆಲ್ಲ ಕಳಿಸಿದ ಮೇಲೆ ಅಲ್ಲಿಂದ ಏನಾಗುತ್ತಂದರೆ ನೆಕ್ಸ್ಟು ಯಾವುದ್ಯಾವುದು ನೇಮಕಾತಿ ಬೋರ್ಡ್ಗಳಿದಾವಲ್ಲ, ಎಕ್ಸಾಂಪಲ್ ನೋಡಿ, KPSC ಇದೆ, KE ಇದೆ. ಸೊ ಈ ಬೋರ್ಡ್ಗಳಿಗೆ ಆಯಾ ಇಲಾಖೆಯಿಂದ ಈ ರೋಸ್ಟರ್ ಪಟ್ಟಿ ಹೋಗುತ್ತೆ. ನೋಡಿ, ಆಲ್ರೆಡಿ ಇದು ಏನು ರೋಸ್ಟರ್ ಇತ್ತಲ್ಲ, ಇದನ್ನು KPSC ಸೆಕ್ರೆಟರಿ ಅವರಿಗೆ ಕಳಿಸಿದ್ದಾರೆ. ನೀವು ಆಲ್ರೆಡಿ ನಿನ್ನೆ ವಿಡಿಯೋದಲ್ಲಿ ನೋಡಿರ್ಬೋದು, ನಾನು ತೋರಿಸಿದ್ದೀನಿ. ನೆಕ್ಸ್ಟು KEಗೆ ಹೋಗುತ್ತೆ, KSPಗೆ ಹೋಗುತ್ತೆ. ಆಯಾ ಇಲಾಖೆಗಳಿಗೆ ಹೋದ್ಮೇಲೆ ಆಯಾ ಇಲಾಖೆಯಿಂದ ನೋಡಿ ಯಾವ ನೇಮಕಾತಿ ಪ್ರಾಧಿಕಾರಗಳಿರ್ತಾವಲ್ಲ, ಸೊ ಅವರಿಗೆ ಕಳಿಸ್ತಾರೆ, ನಮಗೆ ಇದೊಂದು ನೋಟಿಫಿಕೇಷನ್ ಮಾಡಬೇಕು ಅಂತೇಳಿ. ಎಕ್ಸಾಂಪಲ್ ನೋಡಿ, ಇವಾಗ VO ಅಂದರೆ ರೆವೆನ್ಯೂ ಡಿಪಾರ್ಟ್ಮೆಂಟಿಗೆ ಇದು ರೋಸ್ಟರ್ ಬಿಂದು ಹೋಗಿರುತ್ತೆ. ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ಎಲ್ಲಿಗೆ ಹೋಗುತ್ತೆ ಅಂದರೆ ರೆವೆನ್ಯೂ ಡಿಪಾರ್ಟ್ಮೆಂಟಿಂದ KEಗೆ ಹೋಗುತ್ತೆ. ಸೊ KE ಕಡೆಯಿಂದ ಈ 400 ಬಿಂದುಗಳನ್ನ ಇಟ್ಕೊಂಡು, ರೋಸ್ಟರ್ ಇಟ್ಕೊಂಡು ನೇಮಕಾತಿನ ಮಾಡ್ತಾರೆ. ಯಾವುದಂದರೆ VO. ನೋಡಿ, ಎಲ್ಲ ಇಲಾಖೆಗಳಿಗೆ ಹೋಗೋಕ್ಕೆ ಇನ್ನೂ ಒಂದು 4 to 5 ಡೇಸಲ್ಲಿ ಕಳಿಸ್ಬೋದು. ಅದು ಆದಮೇಲೆ ನೋಡಿ, ನೇಮಕಾತಿ ಪ್ರಾಧಿಕಾರಗಳಿಗೆ ಅಲ್ಲಿ ಒಂದು 4 to 5 ಡೇಸ್ ಅಂತ ಅಂದ್ಕೊಂಡ್ರೆ ಟೋಟಲ್ ನೋಡಿ ಒಂದು 10 to 15 ಡೇಸ್. ಟೋಟಲ್ ಎಷ್ಟು ದಿನ ಅಂದರೆ 10 ರಿಂದ 15 ದಿನದಲ್ಲಿ ನೇಮಕಾತಿಗಳು ಮಾಡೋ ಚಾನ್ಸಸ್ ತುಂಬ ಇದೆ. 10 ರಿಂದ 15 ದಿನದಲ್ಲಿ, ಈ ತಿಂಗಳಲ್ಲೇ ಕೆಲವೊಂದು ನೇಮಕಾತಿಗಳು ಆಗೋ ಚಾನ್ಸಸ್ ಇದೆ. ಮ್ಯಾಕ್ಸಿಮಮ್ ಅಂದರೆ ಇನ್ನೊಂದು 10 to 15 ಡೇಸ್ ತೊಗೋಬೋದು. ಅದರಲ್ಲಿ ನೋಡಿ, ತುರ್ತಾಗಿ ಮಾಡ್ತಿರೋದು ಯಾವುದಂದರೆ PC ನೋಟಿಫಿಕೇಷನ್ ಒಂದು ಮಾಡ್ತಾರಂತೇಳಿ ಮಾಹಿತಿ ಇದೆ, ತುರ್ತಾಗಿ ಮಾಡ್ತಾರೆ. ಅದರ ನೆಕ್ಸ್ಟ್ VO ಒಂದಿದೆ ನೋಡಿ. ಸೊ ಇದು 8000 ಪ್ಲಸ್ PC ಇದೆ, VO 500 ಇದೆ. ಮತ್ತು ಟೀಚರ್ಸ್ ರಿಕ್ರೂಟ್ಮೆಂಟ್ ಒಂದು ನೋಡಿ, ಟೀಚರ್ಸ್ದು. ಸೊ ಇವು ಕಾಲ್ ಆಗ್ತವೆ. ಇನ್ನೂ ಒಂದು 10 to 15 ಡೇಸ್ ಆಗ್ಬೋದು. ಯಾಕಂದರೆ ಎಲ್ಲ ಇಲಾಖೆಗಳಿಗೆ ಹೋಗೋಕ್ಕೆ ಟೈಮ್ ಹಿಡಿಯುತ್ತೆ. ಅಲ್ಲಿಂದ ನೇಮಕಾತಿ ಪ್ರಾಧಿಕಾರಗಳಿಗೆ ಹೋಗಿ ಎಲ್ಲ ಏನು ನೋಟಿಫಿಕೇಷನ್ ಇರುತ್ತಲ್ಲ ಅದನ್ನೆಲ್ಲ ಕಂಪ್ಲೀಟಾಗಿ ಮಾಡಿಕೊಂಡು ನೋಟಿಫಿಕೇಷನ್ನ ಬಿಡಬೇಕಾಗುತ್ತೆ. ಸೊ ಎಲ್ಲ ಟೈಮ್ ತೊಗೊಳುತ್ತೆ. ನೋಡಿ, ನೇಮಕಾತಿ ಪ್ರಾಧಿಕಾರಗಳು ಏನಿದಾವಲ್ಲ ಬೋರ್ಡ್ಗಳು, ಅಲ್ಲಿನೂ 1 ವೀಕ್ ಟೈಮ್ ತೊಗೋಬೋದು. ಯಾಕಂದರೆ ಏನು ನೋಟಿಫಿಕೇಷನ್ ಇರುತ್ತಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕಲ್ಲ. ಸೊ ಈಗ ಎಕ್ಸಾಂಪಲ್ VO ಅಂದರೆ VOದೆಲ್ಲ ರೋಸ್ಟರ್ ಪ್ರಕಾರ ಪೋಸ್ಟ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ನೋಟಿಫಿಕೇಷನ್ ಮಾಡಬೇಕಾಗುತ್ತೆ. ಇನ್ನೊಂದು 10 to 15 ಡೇಸ್ ಆಗ್ಬೋದು. ಯಾವುದಂದರೆ ಇವಾಗ ಏನು ಹೇಳಿದ್ದೀನಲ್ಲ, PC, VO, ಟೀಚರ್ಸು ಈ ಥರ. ಅದ್ರ ಜೊತೆಗೆ ನೋಡಿ, ಲ್ಯಾಂಡ್ ಸರ್ವೇಯರು
ಇದು KPSC ಕಡೆಯಿಂದ ಕಾಲ್ ಆಗುತ್ತೆ. KPSCಯಿಂದ ಈ ಮಂತಲ್ಲಿ ಆಗೋದು ಡೌಟು, ಯಾಕಂದರೆ ಹಳೆ ನೋಟಿಫಿಕೇಷನ್ಗಳನ್ನು ಕಂಪ್ಲೀಟ್ ಮಾಡ್ತಾರೆ ಇನ್ನು ಎಲ್ಲಿವರೆಗೂ ಜೂನ್ ಜುಲೈ ಅಂತ ಹೇಳಿದ್ದಾರೆ. ಸೊ ಅದು ಆದಮೇಲೆ ಮಾಡೋ ಚಾನ್ಸಸ್ ಇದೆ ತುಂಬ. ಇವೇನು ಹಳೆ ನೋಟಿಫಿಕೇಷನ್ಗಳು ಇದಾವಲ್ಲ, ಯಾವುದಂದರೆ ಗ್ರೂಪ್ ಬಿ ಇದೆ, ಇವಾಗ KS ಇಂಟರ್ವ್ಯೂ ನಡೀತಿದೆ, KS ಇದೆ, ಗ್ರೂಪ್ ಬಿ KS ಇದೆ. ಸೊ ಇದನ್ನ ಇಂಟರ್ವ್ಯೂ ಮಾಡ್ತಿದ್ದಾರೆ, ಇನ್ನು ನೆಕ್ಸ್ಟ್ ಮಂತಲ್ಲಿ ಮುಗಿಯುತ್ತೆ. ಇದು ಆದಮೇಲೆ ಕೆಲವೊಂದು ಗ್ರೂಪ್ ಸಿ ಇದೆ, ಇವಾಗ JE ಇದೆ, IUO ಇದೆ. ಸೊ ಇವೆಲ್ಲ ಗ್ರೂಪ್ ಸಿ ಏನಿದಾವಲ್ಲ ಇವನ್ನೆಲ್ಲ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಹೊಸ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡೋ ಚಾನ್ಸಸ್ ತುಂಬ ಇದೆ. ಸೊ ಅಲ್ಲಿವರೆಗೂ ಅಂದರೆ ಇನ್ನು ಜುಲೈವರೆಗೂ ಹೋಗ್ಬೋದು. ಯಾವುದ್ರ ಕಡೆಯಿಂದ ಅಂದರೆ KPSC ಕಡೆಯಿಂದ, KE ಕಡೆಯಿಂದ ಮತ್ತು KSP ಕಡೆಯಿಂದ ಇದೇ ಮಂತಲ್ಲಿ ಆಗೋ ಚಾನ್ಸಸ್ ತುಂಬ ಇದೆ. ಯಾವುದಂದರೆ PC VO ಹೇಳಿದ್ದೀನಿ ನೋಡಿ. ತುಂಬ ದಿನದಿಂದ ವೇಟ್ ಮಾಡ್ತಿರೋಂಥದ್ದು ಇಂಟರ್ನಲ್ ರಿಸರ್ವೇಷನ್ ಇತ್ತು, ಇನ್ನೂ ತುಂಬ ದಿನ ಮುಗಿಯಲ್ಲ ಅಂಥೇಳಿ. ಬಟ್ ಇಂಟರ್ನಲ್ ರಿಸರ್ವೇಷನ್ನ ಫೈನಲಿ ಕಂಪ್ಲೀಟ್ ಮಾಡಿದ್ರು. ಲಾಸ್ಟ್ 15 ಡೇಸ್ ಬ್ಯಾಕೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಎಲ್ಲ ಫೈನಲೈಸ್ ಆಯಿತು, 15% ಮೇಲೆ ಮಾಡಿದರು. ಸೊ ಅದರ ಪ್ರಕಾರ ರೋಸ್ಟರ್ ಒಂದು ಮಾಡಬೇಕಾಗಿತ್ತು, ಅದನ್ನು ನೆಕ್ಸ್ಟ್ 15 ಡೇಸಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. PC ನೋಟಿಫಿಕೇಷನ್ 15 ದಿನದಲ್ಲಿ ಅಂತ ಹೇಳಿದರು, ಬಟ್ ರೋಸ್ಟರ್ ಪ್ರಕ್ರಿಯೆ ಸ್ವಲ್ಪ ಲೇಟ್ ಆಗಿರೋ ಸಲುವಾಗಿ ಸ್ವಲ್ಪ ಡಿಲೇ ಆಗಿದೆ. 15 ದಿನದಲ್ಲಿ ನಿನ್ನೆ ಬಂತು. ಕೆಲವೊಂದು ಜನ ಹೇಳ್ತಿದ್ರು ಇನ್ನೂ ರೋಸ್ಟರ್ ಪಟ್ಟಿ ಏನಿದೆಯಲ್ಲ ಸಮಾಜ ಕಲ್ಯಾಣ ಇಲಾಖೆಯಲ್ಲಿನೇ ಇದೆ, DPR ಇಲಾಖೆಗೆ ಹೋಗಿಲ್ಲ ಅಂತೇಳಿ. ನಾನು ಮುಂಚೆ ಮಾಹಿತಿ ಕೊಟ್ಟಿದ್ದೆ. DPR ಇಲಾಖೆಯಲ್ಲಿ ಪರಿಶೀಲನೆ ಎಲ್ಲಿದೆ ಅಂದರೆ ಇನ್ನೇನು ಜಾಸ್ತಿ ಇರಲ್ಲ, ಓನ್ಲಿ ಚೆಕ್ಕಿಂಗ್ ಇರುತ್ತೆ. ಅದು ಆದಮೇಲೆ 1 to 2 ಡೇಸಲ್ಲಿ ಅದನ್ನು ಕರ್ನಾಟಕ ಸರ್ಕಾರ ಕಡೆಯಿಂದ ಅಧಿಕೃತವಾಗಿ ಆದೇಶ ಆಗುತ್ತಂತೇಳಿ ರೋಸ್ಟರ್ ಪಟ್ಟಿ. ನೋಡಿ, ನಾನು ಯಾವ್ಯಾವ ನೋಟಿಫಿಕೇಷನ್ಗಳು ಆಗ್ತಾವಂತ ಹೇಳಿದ್ದೀನಲ್ಲ, ಅದಕ್ಕೆ ಯಾರಾದರೂ ಪ್ರಿಪ್ರೇಷನ್ ಮಾಡ್ತಿದ್ರೆ ಕಂಟಿನ್ಯೂ ಪ್ರಿಪ್ರೇಷನ್ ಮಾಡಿ, ಯಾಕಂದರೆ ನಿಮಗೆ ಟೈಮ್ ಸಿಗಲ್ಲ. ಇನ್ನೂ ತುಂಬ ಜನ ಕೇಳ್ತಿರೋದು ನಾನು ಹೇಳಿದೆಲ್ಲ, ಎಕ್ಸಾಮ್ ಯಾವಾಗ ಮಾಡ್ಬೋದು ಈ ಮಂತಲ್ಲಿ, ಇನ್ ಕೇಸ್ ಈ ಮಂತಲ್ಲಿ ನೋಟಿಫಿಕೇಷನ್ ಆದರೆ ಎಕ್ಸಾಮ್ಸ್ನ ಯಾವಾಗ ಮಾಡ್ಬೋದು ಅಂತ ಕೇಳ್ತಿದ್ರಿ. ನೋಡಿ, ಆಲ್ಮೋಸ್ಟ್ ಮೇದಲ್ಲಿ ಎಕ್ಸಾಂಪಲ್ಲು ಮೇದಲ್ಲಿ ನೋಟಿಫಿಕೇಷನ್ ಆದರೆ, ಅಂದರೆ ಈ ತಿಂಗಳಲ್ಲಿ ನೋಟಿಫಿಕೇಷನ್ ಆದರೆ ಜೂನ್ 1 ಜುಲೈ 1, ಜುಲೈ ಎಂಡ್ ಅಥವಾ ಆಗಸ್ಟ್, ನೀವು ಆಗಸ್ಟ್ ಅಂತ ಅನ್ಕೋಬೋದು. ನೋಡಿ, ಮ್ಯಾಕ್ಸಿಮಮ್ ಅಂದರೆ 2 ರಿಂದ 3 ತಿಂಗಳು ಟೈಮ್ ಸಿಗುತ್ತೆ, 2 ರಿಂದ 3 ತಿಂಗಳು. ಹೊಸದಾಗಿ ಇವಾಗ ಏನು ಪ್ರಿಪ್ರೇಷನ್ ಮಾಡ್ತಿರಲ್ಲ ಅವರಿಗೆ ತುಂಬ ಡಿಫಿಕಲ್ಟ್ ಆಗುತ್ತೆ, ಯಾಕಂದರೆ ಎಲ್ಲ ಕಂಪ್ಲೀಟ್ ಮಾಡಬೇಕು, ಅದಾದಮೇಲೆ ನೆಕ್ಸ್ಟ್ ರಿವಿಷನ್ ಮಾಡಬೇಕು. ತುಂಬ ಸಿಲೆಬಸ್ ಇದೆ, GS ಅಂತೂ ತುಂಬ ಇದೆ. ಅದರಲ್ಲಿ ಕರೆಂಟ್ ಅಫೇರ್ಸು ಮತ್ತು ಮೆಂಟಲ್ ಎಬಿಲಿಟಿ ಇವೆಲ್ಲನೂ ಕವರ್ ಮಾಡಬೇಕು. ಮತ್ತು ಎಕ್ಸ್ಟ್ರಾ ಸಿಲೆಬಸ್ ಕೊಟ್ಟಿರ್ತಾರೆ ಕೆಲವೊಂದು ಸಲ, ಭೂ ಸುಧಾರಣೆಗಳು, ಕೋಆಪ್ರೇಟಿವ್ ಸೊಸೈಟಿ, ಪಂಚಾಯತ್ ರಾಜ್. ಸೊ ಇವನ್ನೆಲ್ಲ ಓದಬೇಕು. ಇವನ್ನೆಲ್ಲ ಓದಿ ರಿವಿಷನ್ ಮಾಡಬೇಕಂದ್ರೆ ಮಿನಿಮಮ್ ಅಂದರೂ 2 ರಿಂದ 3 ತಿಂಗಳು ಬೇಕಾಗುತ್ತೆ. ಇವಾಗ ಯಾರು ಹೊಸದಾಗಿ ಓದ್ತಿದ್ದೀರಲ್ಲ ನಿಮಗೆ ತುಂಬ ಕಷ್ಟ ಅನ್ನಿಸ್ಬೋದು. ನೀವು ಟೈಮ್ ಟೇಬಲ್ ಪ್ರಕಾರ ಓದಬೇಕಾಗುತ್ತೆ. ನಿಮ್ಮದೇ ಆದ ಓನ್ ಟೈಮ್ ಟೇಬಲ್ ಹಾಕೊಂಡು ಸ್ಟಡಿ ಮಾಡಿ. ಮ್ಯಾಕ್ಸಿಮಮ್ ಟೈಮು ಸ್ಟಡಿಗೆ ಕೊಡಿ. ಇವಾಗ ಆಲ್ರೆಡಿ 1 to 2 ಇಯರ್ಸಿಂದ ಏನು ಪ್ರಿಪ್ರೇಷನ್ ಮಾಡ್ತಿರಲ್ಲ 2-3 ವರ್ಷದಿಂದ, ಅವ್ರಿಗೇನು ಅನಿಸಲ್ಲ. ಯಾಕಂದರೆ ಅವರು ಇವಾಗ ಏನು 2-3 ತಿಂಗಳು ಸಿಕ್ಕರೆ ಇದು ರಿವಿಷನ್ಗಂತ ಇಟ್ಟಿರ್ತಾರೆ, ಇವಾಗ ರಿವಿಷನ್ ಸ್ಟಾರ್ಟ್ ಮಾಡ್ತಾರೆ ಅವರು. ಮ್ಯಾಗ್ಝಿನ್ಸ್ ಎಲ್ಲ ಮಂತ್ಲಿ ಮ್ಯಾಗ್ಝಿನ್ಸ್ನ ಓದ್ಕೊಂಡು ಬರ್ತಿರ್ತಾರೆ. ಸೊ ಅವೆಲ್ಲ ಮ್ಯಾಗ್ಝಿನ್ಸ್ನ ಒಂದು ಸಲ ಕಲೆಕ್ಟ್ ಮಾಡಿ 1 ಮಂತಲ್ಲಿ ಎಲ್ಲ 10 ಮಂತ್ಸ್ ಮ್ಯಾಗ್ಝಿನ್ನ ಓದ್ಬಿಡ್ತಾರೆ. ಸೊ ನೀವು ಇವಾಗ ಓದ್ತಿದ್ರೆ ಹಿಂದ್ಗಡೆದೆಲ್ಲ ಮ್ಯಾಗ್ಝಿನ್ಸ್ನ ಓದಬೇಕು, ಮತ್ತು ಮೆಂಟಲ್ ಎಬಿಲಿಟಿ ಮಾಡಬೇಕು, ಮತ್ತು ಎಕ್ಸ್ಟ್ರಾ ಸಿಲೆಬಸ್ ಕೊಟ್ಟಿದ್ರೆ ಅದನ್ನೆಲ್ಲ ಓದಬೇಕು, ಮತ್ತು ರಿವಿಷನ್ ಮಾಡಬೇಕು. ಇಷ್ಟೆಲ್ಲ ಟೈಮ್ ಹಿಡಿಯುತ್ತೆ. ನೀವು ಟ್ರೈ ಮಾಡ್ಬೋದು, ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ರೆ ಇನ್ನೂ ಚಾನ್ಸಸ್ ಇದೆ. ಎಕ್ಸಾಕ್ಟ್ಲಿ 2 to 3 ಮಂತ್ಸ್ ಸಿಗುತ್ತಾ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಸಲ ಇನ್ನೂ ಸ್ವಲ್ಪ ಡಿಲೇ ಆಗ್ಬೋದು. ಯಾವುದಾದ್ರೂ ಎಲೆಕ್ಷನ್ಸ್ ಬಂದರೆ, ಇನ್ ಕೇಸ್ ಏನಾದರೂ ಬಂದರೆ ಮುಂದಕ್ಕೆ ಹಾಕೊಂಡು ಹೋಗ್ತಾರೆ. ಸೊ ನಿಮ್ಗೊಂದು 2 ರಿಂದ 3 ತಿಂಗಳು ಅಥವಾ 4 ತಿಂಗಳು ಅಂತೇಳಿ ಸ್ಟಡಿ ಮಾಡಬೇಕು. ಇದು ಏನು ಟೈಮ್ ಟೇಬಲ್ ಹೇಳಿದ್ದೀನಲ್ಲ ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿ, ನಿಮ್ಮದೇ ಆದ ಟೈಮ್ ಟೇಬಲ್ನ ಹಾಕ್ಕೊಳ್ಳಿ. ನಿಮಗೆ ಯಾವ ಥರ ಕನ್ವೀನಿಯನ್ಸ್ ಆಗುತ್ತಲ್ಲ, ಇವಾಗ ನೀವು 10 ಅವರ್ ಓದ್ತಿದ್ರೆ ಆ 10 ಅವರ್ಗೆ ಯಾವ ಟೈಮಲ್ಲಿ ಓದ್ತಿರಲ್ಲ ಆ ಟೈಮ್ ಪ್ರಕಾರ ಈ ಸಬ್ಜೆಕ್ಟ್ನ ಹಾಕ್ಕೊಂಡು ಸ್ಟಡಿ ಮಾಡಿ. ನೋಡಿ, ಓವರಾಲ್ ಹೇಳಿದ್ದೀನಿ. ಮತ್ತು ನಾನು ವಿಡಿಯೋಗಳನ್ನು ನೀವು ಪ್ರೀವಿಯಸ್ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ನೋಡಿ, ನಾನು ಟೈಮ್ ಟೇಬಲ್ದು ಹೇಳಿದ್ದೀನಿ, ನಾನು ಯಾವ ಥರ ಟೈಮ್ ಟೇಬಲ್ ಫಾಲೋ ಮಾಡ್ತಿದ್ದೆ. ನಿಮಗೆ ಸ್ವಲ್ಪ ಟೈಮ್ ಟೇಬಲಲ್ಲಿ ಕನ್ಫ್ಯೂಷನ್ ಇದ್ದರೆ ಈ ಟೈಮ್ ಟೇಬಲ್ ನೋಡ್ಕೋಬೋದು ನಾನು ಯಾವ ಥರ ಫಾಲೋ ಮಾಡಿದ್ದೆ ಅಂತೇಳಿ. ಮತ್ತು ಅದು ಆದಮೇಲೆ ನೋಡಿ, ಎಕ್ಸಾಮ್ಸಲ್ಲಿ ಸಿಲ್ಲಿ ಮಿಸ್ಟೇಕ್ಗಳನ್ನು ಮಾಡೋದು ಅದು ಹೇಳಿದ್ದೀನಿ, ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ಯಾಕಂದರೆ ಎಲ್ಲ ನೀಟಾಗಿ ಓದಿರ್ತೀರ, ಎಕ್ಸಾಮಲ್ಲಿ ಏನು ಸಿಲ್ಲಿ ಮಿಸ್ಟೇಕ್ಗಳು ಮಾಡ್ತಿರಲ್ಲ, ಒಂದು 7-8 ಕ್ವಶನ್ ಮಾಡಿದ್ರು ಮುಗೀತು, 10 ರಿಂದ 15 ಮಾರ್ಕ್ಸ್ ಡೌನ್ ಆಗುತ್ತೆ. ಒಂದು 4-5 ಕ್ವಶನ್ ಆದ್ರೂ 10 ಮಾರ್ಕ್ಸ್ ಡೌನ್ ಆಗುತ್ತೆ. ಸೊ ಈ ಥರ ಎಕ್ಸಾಮ್ಸಲ್ಲಿ ಸಿಲ್ಲಿ ಮಿಸ್ಟೇಕ್ಸ್ ಮಾಡೋದು, ಮತ್ತು ಕ್ವಶನ್ಗಳನ್ನು ಯಾವ ಥರ ಆನ್ಸರ್ ಮಾಡಬೇಕು. ಮತ್ತು ನೋಡಿ, ಸ್ಟೇಟ್ಮೆಂಟ್ ಪ್ರಶ್ನೆಗಳಿರ್ತವೆ, ಅದೊಂದು ತುಂಬ ಇವಾಗ ಸ್ಟೇಟ್ಮೆಂಟ್ ಪ್ರಶ್ನೆಗಳು ಕೇಳ್ತಿದ್ದಾರೆ. ಸೊ ಸ್ಟೇಟ್ಮೆಂಟ್ ಪ್ರಶ್ನೆಗಳನ್ನು ಯಾವ ಥರ ಆನ್ಸರ್ ಮಾಡಬೇಕು, ಒಂದೊಂದು ಗೊತ್ತಿಲ್ಲದೆ ಇದ್ರೂ ಆನ್ಸರ್ ಯಾವ ಥರ ಮಾಡಬೇಕು ಎಲ್ಲನೂ ಮಾಡಿದ್ದೀನಿ ನೋಡಿ. ಸೊ ನೀವೆಲ್ಲ ನೋಡಿದ್ರೆ ನೆಕ್ಸ್ಟ್ ಎಕ್ಸಾಮ್ಸ್ ಏನು ಬರಿತಿರಲ್ಲ ಒಂದು ಸ್ವಲ್ಪ ಹೆಲ್ಪ್ ಆಗ್ಬೋದು.
ಸೊ ಈ ಥರ ಮಾಡಿದ್ರೆ ಯೂಸ್ ಆಗುತ್ತೆ. ಮತ್ತು ವಿ ಎ ರಿಲೇಟೆಡ್ ಏನೆಲ್ಲ ಬೇಕಲ್ಲ ಎಲ್ಲ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ನೋಡಿ. A to Z ಇದೆ ವಿ ಎಗೆ. ಅಪ್ಲಿಕೇಶನ್ಸ್ ಎಷ್ಟು ಬಂದಿತ್ತು, ಎಷ್ಟು ಕಟ್ ಆಫ್ ನಿಂತಿತ್ತು, ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೆಂಗಿರುತ್ತೆ, ಯಾವ ಥರ ಸ್ಟಡಿ ಮಾಡಬೇಕು, ವಿ ಎ ರಿಲೇಟೆಡ್ ಎಷ್ಟು ಸ್ಕೋರ್ ಮಾಡಬೇಕು, ಓಕೆನಾ, ನಿಮ್ದು ಎಷ್ಟು ಸ್ಕೋರ್ ಆದರೆ ನೀವು ಸೇಫ್ ಆಗಿರ್ತೀರ ಅದನ್ನೆಲ್ಲ ಮಾಡಿದ್ದೀನಿ ನೋಡಿ. ವಿ ಎ ರಿಲೇಟೆಡ್ ವಿ ಎಗೆ ಯಾರು ಪ್ರಿಪೇರ್ ಆಗ್ತಿದ್ದೀರಲ್ಲ ನೀವು ಆ ವಿಡಿಯೋಗಳನ್ನು ನೋಡಿಕೊಂಡು ಸ್ಟಡಿ ಮಾಡ್ಬೋದು ನೋಡಿ. ನಿಮ್ಮ ಏನು ಪ್ರಶ್ನೆಗಳಿದ್ದವಲ್ಲ ಅದಕ್ಕೆಲ್ಲ ಈ ವಿಡಿಯೋದಲ್ಲಿ ನಾನು ಆನ್ಸರ್ ಮಾಡಿದ್ದೀನಿ ನೋಡಿ. ರೋಸ್ಟರ್ದು ಯಾರೂ ತಲೆ ಕೆಡಿಸ್ಕೋಬೇಡಿ, ರೋಸ್ಟರ್ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನೇನಂದರೆ 10 to 15 ಡೇಸಲ್ಲಿ ಎಲ್ಲ ನೇಮಕಾತಿ ಪ್ರಾಧಿಕಾರಿಗಳಿಗೆ ಹೋಗಿ ಸೊ ಅಲ್ಲಿಂದ ನೇಮಕಾತಿಗಳಾಗೋ ಚಾನ್ಸಸ್ ತುಂಬ ಇದೆ. ಯಾರು ಸ್ಟಡಿ ಮಾಡ್ತಿದ್ದೀರಲ್ಲ ಕಂಟಿನ್ಯೂ ಸ್ಟಡಿ ಮಾಡಿ, ನೀವು ತುಂಬ ಟೈಮ್ನ ವೇಸ್ಟ್ ಮಾಡಬೇಡಿ. ರಿವಿಷನ್ ಏನು ಹೇಳಿದ್ದೀನಲ್ಲ ಇದು ಒಂದು ಕಾಂಪಿಟೇಟಿವ್ ಫೀಲ್ಡಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ರಿವಿಷನ್. ಕೆಲವೊಂದು ಜನ ಕಮೆಂಟ್ ಆಗ್ತಿದ್ರು ಓದಿರೋದು ಏನು ತಲೆಯಲ್ಲಿ ಉಳಿಯಲ್ಲ ಅಂದರೆ ನೀವೇನು ಮಾಡಬೇಕಂದ್ರೆ ನಿಮ್ಮದೇ ಆದ ಓನ್ ಶಾರ್ಟ್ ನೋಟ್ಸ್ ಮಾಡಿಕೊಂಡು ರಿವಿಷನ್ನ ಮಾಡಬೇಕು. ತುಂಬ ರಿವಿಷನ್ ಮಾಡಬೇಕು. ರಿವಿಷನ್ ನೋಡಿ. ಮ್ಯಾಕ್ಸಿಮಮ್ ಟೈಮ್ನ ರಿವಿಷನ್ಗೆ ಕೊಡಿ. ತುಂಬ ರಿವಿಷನ್ ಮಾಡಿ, ಹೊಸದಾಗಿ ಏನು ಓದೋಕ್ಕೆ ಟ್ರೈ ಮಾಡಬೇಡಿ. ನೀವು ಮುಂಚೆ 1-2 ವರ್ಷದಿಂದ ಏನು ಓದ್ತಿದ್ದೀರಲ್ಲ ಯಾವ ಬುಕ್ಸ್ಗಳಿದಾವಲ್ಲ ಅದೇ ಬುಕ್ಸ್ನ ರಿವಿಷನ್ ಮಾಡಿ, ಹೊಸದಾಗಿ ಏನು ಓದಕ್ಕೆ ಹೋಗಬೇಡಿ. ಇವಾಗ ನೋಟಿಫಿಕೇಷನ್ ಆದಮೇಲೆ ಹೊಸದಾಗಿ ಏನೂ ಟ್ರೈ ಮಾಡಬಾರ್ದು. ಹಳೇದು ಏನಿರುತ್ತಲ್ಲ ಅದನ್ನೇ ತುಂಬ ರಿವಿಷನ್ ಮಾಡಬೇಕು. ಸೊ ಇವಾಗ 10 ಸಲ ಮಾಡಿದ್ದೀರಾ, ನೆಕ್ಸ್ಟ್ 11 ಸಲ ರಿವಿಷನ್ ಮಾಡಿ. ಇವಾಗ ಒಬ್ಬರು 5 ಸಲ ಮಾಡಿದಾರ, ನೆಕ್ಸ್ಟ್ 6ನೇ ಸಲ ರಿವಿಷನ್ ಮಾಡಿ. ಇಷ್ಟೇ ಹೇಳೋದು. ಕರೆಂಟ್ ಅಫೇರ್ಸು ಮೆಂಟಲ್ ಎಬಿಲಿಟಿ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಸ್ಟಡಿನ ಮಾಡಿ, ಅಂದರೆ ಮಾತ್ರ ಕ್ಲಿಯರ್ ಮಾಡ್ಬೋದು. ಗ್ರೂಪ್ ಸಿ ಎಕ್ಸಾಮ್ಸ್ಗಳನ್ನು ನೀವು ನೋಡಿರ್ಬೋದು. ಮಿನಿಮಮ್ ಅಂದರೂ 130+. ನಾನು ಮುಂಚೆ ಹೇಳಿದ್ದೀನಿ 130+ ಮಾಡಲೇಬೇಕಂತೇಳಿ. 130+, 140ವರೆಗೂ ಮಾಡಬೇಕಾಗುತ್ತೆ. ನೀವು ಇನ್ ಕೇಸ್ ಪ್ಯೂರ್ ಜಿ ಎಮ್ ಎಲ್ಲ ಇದ್ದರೆ 140ವರೆಗೂ ಮಾಡಬೇಕಾಗುತ್ತೆ. ಸೊ ಇಷ್ಟು ಹೈ ಕಾಂಪಿಟೇಷನ್ ಇದೆ ನೋಡಿ. ಇದೇ ಥರ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ಅಪ್ಡೇಟ್ ಮಾಡ್ತಿರ್ತೀನಿ. ಮತ್ತು ನಿಮ್ದು ಏನಾದರೂ ಕ್ವಶನ್ಸ್ ಇದ್ದರೆ ನೀವು ಕಮೆಂಟ್ನ ಮಾಡ್ಬೋದು. ಮ್ಯಾಕ್ಸಿಮಮ್ ಕ್ವಶನ್ಸು ಒಂದೇ ರಿಲೇಟೆಡ್ ಬಂದರೆ ಅದಕ್ಕೆ ರಿಲೇಟೆಡ್ ವಿಡಿಯೋ ಮಾಡ್ತೀನಿ. ಅದಕ್ಕೆ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಮತ್ತು ನಾನು ಹೇಳ್ತೀನಿ ನೋಡಿ, ಸ್ಟಡಿ ಒಂದು ಕಂಟಿನ್ಯೂ ಮಾಡಿ, ರಿವಿಷನ್ ಮಾಡಿ. ಇವೆರಡೇ ಹೇಳೋದು ನಾನು, ರಿವಿಷನ್. ಮತ್ತೆ ನೆಕ್ಸ್ಟ್ ವಿಡಿಯೋಸಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.